ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. G20 ಶೃಂಗಸಭೆ 2023ರ ಪ್ರಾಮುಖ್ಯತೆಯನ್ನು ಪರಿಚಯಿಸುತ್ತದೆ ಮತ್ತು ಚರ್ಚಿಸುತ್ತದೆ. ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. ಇದು ಸಾಧ್ಯವೇ? ಹೌದು, ಇದು 100% ಸಾಧ್ಯ. ಇದು ಮೂರನೇ ಹಂತವಾಗಿದೆ. ಮೊದಲ ಹೆಜ್ಜೆ, ಒಂದು ಜಗತ್ತು, ಒಂದು ಮಿಲಿಟರಿ. ಎರಡನೇ ಹೆಜ್ಜೆ, ಒಂದು ವಿಶ್ವ, ಒಂದು ದೇಶ. UNOನಲ್ಲಿ ಒಂದು ವಿಶ್ವ, ಒಂದು ಮಿಲಿಟರಿ ಸಂಘಟನೆಯನ್ನು ರಚಿಸಿದ ನಂತರ 10% ರಕ್ಷಣಾ ಪಡೆಗಳೊಂದಿಗೆ ಎಲ್ಲಾ ದೇಶದ ಗಡಿಗಳು ಮತ್ತು ನಿಧಿಗಳು ವಿಶ್ವ ಕೇಂದ್ರ ಮಿಲಿಟರಿಯ ನಿಯಂತ್ರಣಕ್ಕೆ ಬರುತ್ತವೆ. ಎಲ್ಲಾ ದೇಶದ ಗಡಿಗಳನ್ನು ನಿರ್ವಹಿಸಲು ಇದು ಸಾಕಷ್ಟು ಹೆಚ್ಚು. ಮಳೆನೀರು ಯೋಜನೆಯನ್ನು ಉಳಿಸಲು 90% ರಕ್ಷಣಾ ನಿಧಿಗಳು ಮತ್ತು ಪಡೆಗಳನ್ನು ವರ್ಗಾಯಿಸಲಾಗುತ್ತದೆ. ಆದ್ದರಿಂದ ಯಾವುದೇ ಯುದ್ಧಗಳಿಲ್ಲ. ಶಾಂತಿ, ಶಾಂತಿ, ಶಾಂತಿ ಮಾತ್ರ. ಭೂಮಿಯ ಸ್ವಭಾವವು ಪ್ರಸ್ತುತ ಮತ್ತು ಭವಿಷ್ಯದ ಒಳಬರುವ ಜನಸಂಖ್ಯೆಗೆ ಅವಕಾಶ ಕಲ್ಪಿಸುತ್ತದೆ. ಅದಕ್ಕೆ ದಾರಿಗಳಿವೆ. ಯುನೈಟೆಡ್ ನೇಷನ್ಸ್ ಸಂಸ್ಥೆಯ ಸಹಾಯ ಮತ್ತು ನಿರ್ದೇಶನದೊಂದಿಗೆ 1 ಕೋಟಿ ಕೇಂದ್ರಗಳನ್ನು ಪ್ರತಿ 1,000 ವಸತಿಗಳನ್ನು ನಿರ್ಮಿಸಲಾಗುವುದು. ಎಲ್ಲಾ ಕೇಂದ್ರಗಳು ಸೌರ ಅಡಿಗೆಮನೆಗಳು, ಹಸಿರು ಮತ್ತು ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ಆಟದ ಮೈದಾನಗಳನ್ನು ಹೊಂದಿವೆ. ಮಳೆ ನೀರು ಯೋಜನೆ ಉಳಿಸಲು ಗರಿಷ್ಠ ಅಣೆಕಟ್ಟುಗಳು, ಮಿನಿ ಅಣೆಕಟ್ಟುಗಳು, ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗುವುದು. ಮಿನಿ ಅಣೆಕಟ್ಟುಗಳಂತೆ 1 ಕೋಟಿಗೂ ಹೆಚ್ಚು ಕೆರೆಗಳನ್ನು ನಿರ್ಮಿಸಿ ನದಿಗಳೊಂದಿಗೆ ಜೋಡಿಸಲಾಗುವುದು. ರೋಮಿಂಗ್ ಇಲ್ಲದೆ ಎಲ್ಲರೂ ತಮ್ಮ ಕೆಲಸ ಮತ್ತು ಮೂಲಭೂತ ಅಗತ್ಯಗಳನ್ನು ಪಡೆಯಬಹುದು. ಶುದ್ಧ ಗಾಳಿ ಮತ್ತು ನೀರು, ಆರಾಮದಾಯಕವಾದ ವಾಸಸ್ಥಳ. ನಮ್ಮ ಜೀವನದ ಕೊನೆಯವರೆಗೂ ನಮ್ಮ ಅಗತ್ಯಗಳಿಗೆ ಇಷ್ಟವಾದ ಆಹಾರ. ಈಗ ಸ್ವಯಂಚಾಲಿತವಾಗಿ ಜಾಗತಿಕ ತಾಪಮಾನವು ನಮ್ಮ ಅಗತ್ಯಗಳಿಗೆ ಕಡಿಮೆಯಾಗುತ್ತದೆ. ಯಾರಾದರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದರೆ ತಕ್ಷಣದ ಮದುವೆಯನ್ನು ಮಾಡಲಾಗುತ್ತದೆ. ಎಲ್ಲರೂ ಜೋಡಿಗಳೊಂದಿಗೆ ಬದುಕುತ್ತಾರೆ. ಮೂಲಭೂತ ಅಗತ್ಯಗಳನ್ನು ಪಡೆಯಲು ಪ್ರತಿಯೊಬ್ಬ ವ್ಯಕ್ತಿಗೆ ವರ್ಷಕ್ಕೆ 1,500 ಗಂಟೆಗಳ ಕೆಲಸ ಸಾಕು. ಈಗ ಎಲ್ಲರಿಗೂ ಅಗಾಧವಾದ ಬಿಡುವಿನ ಸಮಯವಿದೆ. ಯೋಚಿಸಲು ಮತ್ತು ಮಾಡಲು, ಸ್ವರ್ಗವನ್ನು ವಶಪಡಿಸಿಕೊಳ್ಳಲು. ಇವುಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಯೂಟ್ಯೂಬ್ನಲ್ಲಿ ಅಧಿಬಾರ್ ಸಂಚಿಕೆ 1 ರಿಂದ 6 ರವರೆಗೆ ಹೋಗಿ. 40 ಭಾಷೆಗಳಲ್ಲಿ ಒಟ್ಟು 10 ನಿಮಿಷಗಳು. ಒಮ್ಮೆ ನಾವು ಈ ಆಡಳಿತವನ್ನು ಸರಿಯಾಗಿ ಹೊಂದಿಸಿದರೆ ಅದು ತಲೆಮಾರುಗಳವರೆಗೆ ಒಟ್ಟಿಗೆ ಮುಂದುವರಿಯುತ್ತದೆ. ಈ ಯಶಸ್ಸಿಗಾಗಿ ನಾವು ಸಂಬಂಧಪಟ್ಟ ಸರ್ಕಾರಗಳಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. www.oneworldonmilitary.com ವೆಬ್ಸೈಟ್ ತೆರೆಯಿರಿ ಮತ್ತು ಉಚಿತವಾಗಿ ಸೇರಿಕೊಳ್ಳಿ. ನೋಂದಣಿ ಸಂಖ್ಯೆಯನ್ನು ಪಡೆದ ನಂತರ ನಿಮ್ಮ ಸಂಬಂಧಿಕರು ಮತ್ತು ಇತರರನ್ನು ಪರಿಚಯಿಸಿ. ಗೌರವಾನ್ವಿತ ವರದಿಗಾರರು, ಸಂಸ್ಥೆಗಳ ಮುಖ್ಯಸ್ಥರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಕೆಲಸ ನಿಮ್ಮದಾಗಿದೆ. ಈ ಬದಲಾವಣೆಗಳನ್ನು ಮಾಡಲು ನೀವು ಉತ್ತಮ ಅವಕಾಶವನ್ನು ಪಡೆಯುತ್ತೀರಿ. ಸಂಸ್ಥೆಯ ಮೊದಲ ಮುಖ್ಯಸ್ಥ, ನಂತರ ಶಿಕ್ಷಕರು, ಮುಂದಿನ ವಿದ್ಯಾರ್ಥಿಗಳು ಸೇರಿ. ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆಯ ಅಡಿಯಲ್ಲಿ ಪ್ರತಿ 10ಕ್ಕಿಂತ ಹೆಚ್ಚು ಸದಸ್ಯರನ್ನು ಪರಿಚಯಿಸುತ್ತಿದ್ದಾರೆ. ಒಂದು ಸಂಸ್ಥೆಯಲ್ಲಿ ಪ್ರತಿ 500 ರಿಂದ 1,000 ವಿದ್ಯಾರ್ಥಿಗಳು 11,111 ಸದಸ್ಯರನ್ನು ಸೇರಬಹುದು. ಭೂಮಿ ಮತ್ತು ಜನರನ್ನು ಉಳಿಸಲು ದಯವಿಟ್ಟು ಸಾಧ್ಯವಾದಷ್ಟು ವೇಗವಾಗಿ ಮಾಡಿ. ಸ್ವರ್ಗವನ್ನು ವಶಪಡಿಸಿಕೊಳ್ಳಲು ಅಂತಿಮ ತೀರ್ಪಿನ ದಿನದಲ್ಲಿ ನಿಮ್ಮ ಯಶಸ್ಸಿಗೆ ಈ ಒಳ್ಳೆಯ ಕಾರ್ಯಗಳು ಹೆಚ್ಚು ಉಪಯುಕ್ತವಾಗಿವೆ. ನಿಮ್ಮ PMJF ಲಯನ್ ಅಗೆಲ ಉಲಾಗ ಅಧಿಬಾರ್ ಸಾರಾಜ ಅಧಿಬಾಧಿ ಸಮ್ರಾಟ್ ಅಶೋಕ ಚಕ್ರವರ್ತಿ ರಾಜ ಚೋಲನ್ ಸಿನ್ಸ್ 1981 ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಮೆಂಬರ್.
2007 ರಿಂದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್. ನಿಮ್ಮನ್ನು ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.